ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದಲ್ಲಿ ಅತಿ ದೊಡ್ಡ ಸಮಸ್ಯೆ ಏನು? ಭಾರತದ ಅಭಿವೃದ್ಧಿಗಿರೋ ಅತಿ ದೊಡ್ಡ ಅಡ್ಡಿ ಏನು? ಈ ಪ್ರಶ್ನೆಗೆ ಉತ್ತರ ಹುಡುಕೋದು ಕಷ್ಟ ಏನಲ್ಲ. ನಮ್ಮಲ್ಲಿ ನಾವು ಕಟ್ಟೋ ತೆರಿಗೆ ಹಣ ಸರಿಯಾಗಿ ವಿನಿಯೋಗ ಆದರೂ ಈ ದೇಶ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಆದರೆ ಭ್ರಷ್ಟಾಚಾರ ಅನ್ನೋದೊಂದಿದೆ ನೋಡಿ, ಅದು ಭಾರತಕ್ಕೆ ಕಂಟಿರೋ ದೊಡ್ಡ ಶಾಪ. ಹಿಂದೆ ನಮ್ಮ ಪ್ರಧಾನಿ ರಾಜೀವ್ ಗಾಂಧಿ ಅವರು ಈ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಸರ್ಕಾರಿ ಯೋಜನೆಗಳಲ್ಲಿ ಘೋಷಣೆಯಾಗುವ ಹಣ ಏನಿದೆ ಅದರ ಪೈಕಿ ನಿಜವಾಗ್ಲೂ ವಿನಿಯೋಗ ಅಂತ ಆಗೋದು, ಜನರನ್ನ ಬಂದು ತಲುಪೋದು ಕೇವಲ 15% ಮಾತ್ರ. ₹1 ಸರ್ಕಾರ ಬಿಡುಗಡೆ ಮಾಡಿದ್ರೆ ಅದರಲ್ಲಿ 15 ಪೈಸೆ ಜನರನ್ನ ತಲುಪುತ್ತೆ. ಇನ್ನು 85 ಪೈಸೆ ವಿವಿಧ ಹಂತಗಳಲ್ಲಿ ಕರಗಿ ಮಾಯ ಆಗುತ್ತೆ. ಇದು ಭಾರತದ ಪರಿಸ್ಥಿತಿ. ಈಗ ಉದಾಹರಣೆಗೆ ನಮ್ಮ ರಸ್ತೆ ನಿರ್ಮಾಣಕ್ಕೆ ಅಂತ 100 ಕೋಟಿ ಬಿಡುಗಡೆ ಆದ್ರೆ ಅದರಲ್ಲಿ ಮಂತ್ರಿಗಳಿಗೆ, ಶಾಸಕರಿಗೆ, ಟೆಂಡರ್ ಕರೆಯೋ ಅಧಿಕಾರಿಗಳಿಗೆ, ಇನ್ಸ್ಪೆಕ್ಷನ್ಗೆ ಬರೋರಿಗೆ, ಅದರ ಉಸ್ತುವಾರಿ ಹೊತ್ತ ಇಂಜಿನಿಯರ್ಗಳಿಗೆ, ಬಿಲ್ ಪಾಸ್ ಮಾಡೋ ಕೇಸ್ ವರ್ಕರ್ಗೆ, ಹೀಗೆ ಎಲ್ಲರಿಗೂ ತಿನ್ಸೋದಕ್ಕೆ ಕಾಂಟ್ರಾಕ್ಟರ್ 40ರಿಂದ 50% ಖರ್ಚು ಮಾಡ್ತಾನೆ. ಇನ್ನು ಉಳಿದ ಹಣದಲ್ಲಿ ಅವನು ಕೆಲಸನೂ ಮಾಡಬೇಕು, ಅದರಲ್ಲಿ ಅವನ ಲಾಭನೂ ಇಟ್ಕೋಬೇಕು. ಹೀಗಾಗಿ 100 ಕೋಟಿ ರೂಪಾಯಿಗಳ ಯೋಜನೆಯಲ್ಲಿ ನಿಜವಾಗ್ಲೂ ಕೆಲಸ ಅಂತ ಆಗೋದು ಬರೀ 10ರಿಂದ 15 ಕೋಟಿ ರೂಪಾಯಿ ಮಾತ್ರ. ಇನ್ನು ಆ ರೋಡುಗಳು ಬಾಳಿಕೆ ಬರಬೇಕು ಅಂದ್ರೆ ಇನ್ನು ಹೆಂಗೆ ಬರುತ್ತವೆ ಹೇಳಿ? ಹಿಂದಿದ್ದ ಸರ್ಕಾರ 40% ತಗೋತಾ ಇತ್ತು ಅಂದ್ರೆ ಮುಂದೆ ಬರೋರು ಇನ್ನೂ 10% ಜಾಸ್ತಿ ಮಾಡ್ತಾರೆ. ಇದು ನಮ್ಮ ಭಾರತ. ಹಾಗಾದ್ರೆ ಭ್ರಷ್ಟಾಚಾರವನ್ನು ನಮ್ಮ ದೇಶದಲ್ಲಿ ಕಡಿಮೆ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ವಾ? ಯಾಕಾಗೋದಿಲ್ಲ? ಡಿಜಿಟಲ್ ಇಂಡಿಯಾ ಅಂತ ಬಂದಿದೆ ಅಲ್ವಾ, ಅದನ್ನು ಕರೆಕ್ಟಾಗಿ ಡಿಜಿಟಲ್ ಆಗೇ ನಡೆಸ್ತಾ ಹೋದ್ರೆ ಎಲ್ಲ ಇಲಾಖೆಗಳ ಕೆಲಸಗಳನ್ನು ಆನ್ಲೈನ್ ಮಾಡಿ ಡಿಜಿಟಲೈಸೇಷನ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮಲ್ಲಿ ಅರ್ಧಕ್ಕಿಂತ ಹೆಚ್ಚು ಭ್ರಷ್ಟಾಚಾರ ಕಡಿಮೆ ಆಗುತ್ತೆ. ಆದ್ರೆ ಅದು ಸಾಧ್ಯವಾಗೋ ಮಾತಾ? ನಿಮಗೆ ಚಿಕ್ಕ ಉದಾಹರಣೆ ಹೇಳ್ತೀನಿ ಕೇಳಿ. ಬೆಂಗಳೂರಲ್ಲಿ BBMPಗೆ ಆಸ್ತಿ ತೆರಿಗೆ ಕಟ್ತೀವಿ ಅಲ್ವಾ, ಅದನ್ನ ನೀವೇ ಆನ್ಲೈನ್ ನಲ್ಲಿ ಕಟ್ಟೋದಕ್ಕೆ ಟ್ರೈ ಮಾಡಿ, ಅದು ತಗೊಳ್ಳೋದೇ ಇಲ್ಲ. ಅದೇ ಯಾವನಾದ್ರೂ ಬ್ರೋಕರ್ಗೆ ಕೊಡಿ, ಚಿಟಿಕೆ ಹೊಡೆಯೋದ್ರಲ್ಲಿ ಕೆಲಸ ಮುಗಿದು ಹೋಗುತ್ತೆ. ನೀವೇ ಮಾಡಿದ್ರೆ ಆಗದೆ ಇದ್ದದ್ದು ಅವನು ಸಿಸ್ಟಮ್ ನಲ್ಲಿ ಮಾಡಿದ್ರೆ ಹೇಗಾಯ್ತು? ಓಕೆ, ಈಗ ಕರೆಂಟ್ ಬಿಲ್ ಅನ್ನ ನಾವು ಆನ್ಲೈನ್ ಅಲ್ಲಿ ಗೂಗಲ್ ಪೇ, ಫೋನ್ ಪೇ ಮೂಲಕ ಕಟ್ತಾ ಇದೀವಿ ಅಲ್ವಾ, ಹಾಗೆ ಆಸ್ತಿ ತೆರಿಗೆಯನ್ನ ಯಾಕೆ ಕಟ್ಟಿಸ್ಕೊಳ್ಬಾರ್ದು? ಇನ್ನು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅಂತ ಬಂದ್ರೆ ನಾವು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋಗಿ ಬ್ರೋಕರ್ಗಳನ್ನು ಹಿಡ್ಕೊಂಡು ಕ್ಯೂ ಯಾಕೆ ನಿಂತ್ಕೋಬೇಕು? ಅದನ್ನು ಆನ್ಲೈನ್ನಲ್ಲಿ ಮಾಡಿ, ಡಾಕ್ಯುಮೆಂಟ್ಸ್ ಅನ್ನ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿ, ಸ್ಲಾಟ್ ಫಿಕ್ಸ್ ಮಾಡಿಕೊಂಡು ಲಂಚ ಇಲ್ಲದೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಯಾಕೆ ಆಗೋದಿಲ್ಲ? ಯಾಕೆ ಅಂದ್ರೆ ನಮ್ಮೆಲ್ಲದು ಆಗೋದಿಲ್ಲ ಅಷ್ಟೇ. ಹಾಗೆಲ್ಲ ಮಾಡಿಬಿಟ್ರೆ ಸರ್ಕಾರಿ ಅಧಿಕಾರಿಗಳು, ಅವರನ್ನ ಸಾಕೋ ರಾಜಕಾರಣಿಗಳು ಬದುಕೋದಿಕ್ಕೆ ಸಾಧ್ಯ ಆಗುತ್ತಾ? ಎಲೆಕ್ಷನ್ ಟೈಮಲ್ಲಿ ಓಟಿಗೆ 2,000 ರೂಪಾಯಿ ಕೊಡೋದಿಕ್ಕೆ ಸಾಧ್ಯ ಆಗುತ್ತಾ? ಇಷ್ಟೆಲ್ಲದರ ನಡುವೆ ಕೂಡ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬೇಕು ಅನ್ನೋ ಕನಸು, ಪ್ರಯತ್ನಗಳು ಮಾತ್ರ ಈ ದೇಶದಲ್ಲಿ ನಡೀತಲೇ ಇರುತ್ತವೆ. ಈಗ ಅಂಥದ್ದೇ ಪ್ರಯತ್ನದ ಭಾಗವಾಗಿ ಉತ್ತರ ಪ್ರದೇಶದ ಸರ್ಕಾರ ಎಲ್ಲ ಸರ್ಕಾರಿ ನೌಕರರಿಗೆ ತಮ್ಮ ಸ್ಥಿರ ಮತ್ತು ಚರಾಸ್ತಿಗಳ ವಿವರಗಳನ್ನ ಮಾನವ ಸಂಪದ ಅನ್ನೋ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕು ಅನ್ನೋ ಕಾನೂನನ್ನ ಜಾರಿಗೆ ತಂದಿದೆ. ಅಷ್ಟೇ ಅಲ್ಲ, ಅದಕ್ಕೆ ಅಂತಿಮವಾಗಿ ಇದೇ ತಿಂಗಳ 31ನೇ ತಾರೀಖಿನವರೆಗೆ ಗಡುವನ್ನು ಕೂಡ ಕೊಡಲಾಗಿದೆ. ಅಷ್ಟರ ಒಳಗೆ ಸರ್ಕಾರಿ ನೌಕರರು ತಮ್ಮ ಆಸ್ತಿಯ ಮಾಹಿತಿಯನ್ನ ಕೊಡದೇ ಇದ್ರೆ ಅವರು ತಮ್ಮ ವೇತನಗಳನ್ನ ಕಳ್ಕೋಬೇಕಾಗಿ ಬರುತ್ತೆ ಅಂತ ಅಲ್ಲಿನ ಸರ್ಕಾರ ಹೇಳ್ತಾ ಇದೆ. ಹಾಗಾದ್ರೆ ಏನು ಉತ್ತರ ಪ್ರದೇಶದ ಸರ್ಕಾರ ಮಾಡೋದಕ್ಕೆ ಹೋಗ್ತಾ ಇರೋದು? ಸರ್ಕಾರಿ ನೌಕರರು ತಮ್ಮ ಆಸ್ತಿ ಎಷ್ಟು ಅನ್ನೋದನ್ನ ಘೋಷಣೆ ಮಾಡಿಕೊಂಡು ಬಿಟ್ರೆ ಭ್ರಷ್ಟಾಚಾರ ಹೇಗೆ ಕಡಿಮೆ ಆಗತ್ತೆ? ಸರ್ಕಾರದ ಈ ನಿರ್ಧಾರವನ್ನ ಅಲ್ಲಿನ ಪ್ರತಿಪಕ್ಷಗಳು ವಿರೋಧಿಸ್ತಾ ಇರೋದು ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಸರ್ಕಾರಿ ನೌಕರರು ಪ್ರಾಮಾಣಿಕರಾದ್ರೆ ದೇಶ ಪ್ರಾಮಾಣಿಕವಾಗುತ್ತೆ ಅನ್ನೋದು ಒಂದು ಹಳೆ ನಂಬಿಕೆ. ಹೀಗಾಗಿ ಯಾವುದೇ ದೇಶದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಬೇಕು ಅಂದ್ರೆ ಆ ದೇಶದ ನೌಕರ ವರ್ಗ ಪ್ರಾಮಾಣಿಕತೆಯನ್ನು ಬೆಳೆಸ್ಕೋಬೇಕು. ಆ ನಿಟ್ಟಲ್ಲಿ ಉತ್ತರ ಪ್ರದೇಶದ ಸರ್ಕಾರ ಎಲ್ಲ ಸರ್ಕಾರಿ ನೌಕರರು ನಿಮ್ಮ ಆಸ್ತಿಪಾಸ್ತಿಗಳ ವಿವರಗಳನ್ನ ಮಾನವ ಸಂಪದ ಅನ್ನೋ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿ ಅಂತ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಹೇಳಿತು. ಸರ್ಕಾರಿ ನೌಕರರಿಗೆ ಇದು ಹೊಸತಲ್ಲ. ನಮ್ಮಲ್ಲಿ ಕೂಡ ಪ್ರತಿ ವರ್ಷ ಎಲ್ಲಾ ನೌಕರರು ತಮ್ಮ ಆಸ್ತಿ ಹಾಗೂ ಸಾಲದ ಬಗ್ಗೆ ವಿವರಗಳನ್ನ ತಮ್ಮ ಇಲಾಖೆಯ ಮುಖ್ಯಸ್ಥರಿಗೆ ಸಲ್ಲಿಸಬೇಕು. ನೌಕರಿಗೆ ಸೇರುವಾಗ ಕೂಡ ಅವರು ತಮ್ಮ ಆಸ್ತಿಪಾಸ್ತಿಗಳ ವಿವರಗಳನ್ನು ಇಲಾಖೆಗೆ ಕೊಡಬೇಕಾಗತ್ತೆ. ಆ ನಂತರ ಅವನು ಕೆಲಸ ಮಾಡಿದ ಅವಧಿಯಲ್ಲಿ ಗಳಿಸಿದ ವೇತನ ಹಾಗೂ ಅವನ ಆಸ್ತಿಯ ಲೆಕ್ಕ ತಾಳೆ ಆಗದೇ ಇದ್ರೆ ಅದು ಅಕ್ರಮ ಸಂಪಾದನೆ ಅಂತ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಕೂಡ ಕೆಲ ಬುದ್ಧಿವಂತರು ಈ ಹಿಂದೆ ಏನು ಮಾಡ್ತಾ ಇದ್ರು ಅಂದ್ರೆ, ಕೆಲಸಕ್ಕೆ ಸೇರುವಾಗ ನಮ್ಮೂರಲ್ಲಿ ನಮ್ದು ಕುರಿ ಫಾರಂ ಇದೆ ಅಂತ ತೋರಿಸ್ಕೊಳ್ತಾ ಇದ್ರು. ಆಮೇಲೆ ಆ ಕುರಿ ಫಾರಮ್ಮು ಲಾಸೇ ಆಗ್ತಾ ಇರಲಿಲ್ಲ. ಅವರು ಗಳಿಸಿದ ಅಕ್ರಮ ಸಂಪಾದನೆಯ ಲೆಕ್ಕ ಎಲ್ಲ ಕುರಿ ಲೆಕ್ಕಕ್ಕೆ ಸೇರ್ತಾ ಇತ್ತು, ಆಸ್ತಿ ಬೆಳೀತಾ ಇತ್ತು. ಇದೊಂಥರ ಚಾಪೆ ರಂಗೋಲಿ ಲೆಕ್ಕ. ಇನ್ನು ನಮ್ಮಲ್ಲಿ ಹಾಗೆ ಕೊಡೋ ವಿವರಗಳಿವೆಯಲ್ಲ, ಅವು ಇಲಾಖೆಯ ಫೈಲಲ್ಲಿರುತ್ತವೆ. ನಾಳೆ ಯಾವಾಗಲೂ ರೇಡ್ ಗೀಡ್ ಆದರೆ ಆಗ ಅದೆಲ್ಲವನ್ನ ತಾಳೆ ಹಾಕೋ ಕೆಲಸ ನಡೆಯುತ್ತೆ. ಆದರೆ
ಉತ್ತರ ಪ್ರದೇಶ ಹಾಗೆ ಮಾಡ್ತಾ ಇಲ್ಲ. ಅವರು ಸರ್ಕಾರಿ ಅಧಿಕಾರಿಗಳ ಆಸ್ತಿ ವಿವರ ಘೋಷಣೆ ಮಾಡೋದಕ್ಕೆ ಒಂದು ವೆಬ್ಸೈಟ್ ಅನ್ನು ಮಾಡಿದ್ದಾರೆ. ಅದರಲ್ಲಿ ವಿವರಗಳನ್ನ ಅಪ್ಲೋಡ್ ಮಾಡಬೇಕು. ಬಹುಶಃ ಅದು ಸಾರ್ವಜನಿಕರಿಗೆ ಕೂಡ ನೋಡೋದಕ್ಕೆ ಸಿಗಬಹುದು. ಆ ಮೂಲಕ ಈಗ ಯಾವುದಾದ್ರೂ ಸರ್ಕಾರಿ ಅಧಿಕಾರಿ ಘೋಷಣೆ ಮಾಡಿದ್ದೊಂದು ಅವನ ಹತ್ರ ಇರೋದು ಮತ್ತೊಂದು ಅಂತ ಆದ್ರೆ, ಘೋಷಣೆ ಮಾಡದೆ ಅವನು ಆಸ್ತಿಪಾಸ್ತಿಗಳನ್ನ ಹೆಚ್ಚು ಮಾಡ್ತಾ ಹೋದ್ರೆ ಆ ಬಗ್ಗೆ ಸಾರ್ವಜನಿಕರು ಕೂಡ ದೂರು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಒಂಥರ ಒಳ್ಳೆ ವ್ಯವಸ್ಥೆನೆ. ಅಧಿಕಾರಿಗಳಲ್ಲಿ ಕೂಡ ಒಂದು ಭಯಕ್ಕಿದು ಕಾರಣ ಆಗುತ್ತೆ. ಹಾಗಂತ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರವನ್ನು ಇದು ಕಡಿಮೆ ಮಾಡುತ್ತೆ ಗೊತ್ತಿಲ್ಲ, ಕಾದು ನೋಡಬೇಕು. ಆದರೆ ಈಗೇನಾಗಿದೆ ಅಂದ್ರೆ, ಕಳೆದ ಆಗಸ್ಟ್ ತಿಂಗಳಲ್ಲಿ ಇದನ್ನು ಪ್ರಕಟಿಸಿದ ಸರ್ಕಾರ ಡಿಸೆಂಬರ್ ಒಳಗೆ ಮಾಹಿತಿಯನ್ನು ಅಪ್ಲೋಡ್ ಮಾಡಿ ಅಂತ ಒಂದು ಅಂತಿಮ ಗಡುವನ್ನು ಕೊಡ್ತು. ಸ್ವಲ್ಪ ಜನ ಮಾಡಿದ್ರು, ಬಹಳ ಜನ ಮಾಡಲಿಲ್ಲ. ಸರಿ, ಆ ಗಡುವನ್ನು ಮತ್ತೆ ವಿಸ್ತರಿಸಲಾಯಿತು. ಇನ್ನೊಂದು ವಿಸ್ತರಣೆ ಸಿಕ್ತು. ಜೂನ್ ತಿಂಗಳಲ್ಲಿ ಕೂಡ ಒಂದು ಗಡುವನ್ನು ಕೊಡಲಾಯಿತು. ಹೀಗೆ ಪದೇ ಪದೇ ಗಡುವು ಕೊಡ್ತಾ ಬಂದರೂ ಕೂಡ ಅಲ್ಲಿ ಇದುವರೆಗೆ ಆ ಆದೇಶದ ಪಾಲನೆ ಮಾಡಿರೋದು ಕೇವಲ 26% ನೌಕರರು ಮಾತ್ರ. ಗೆಳೆಯರೆ, ಉತ್ತರ ಪ್ರದೇಶದಲ್ಲಿ 17,88,429 ಸರ್ಕಾರಿ ನೌಕರರಿದ್ದಾರೆ. ಆ ಪೈಕಿ 26% ಮಾತ್ರ ಆಸ್ತಿಪಾಸ್ತಿಗಳ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಸುಮಾರು 4.5 ಲಕ್ಷ ಜನ ಸರ್ಕಾರಿ ಆದೇಶದ ಪಾಲನೆ ಮಾಡಿದ್ದಾರೆ. ಇನ್ನು 13 ಲಕ್ಷ ಜನ ಆಸ್ತಿ ಘೋಷಣೆಯನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ. ಹೀಗಾಗಿ ಸರ್ಕಾರ ಈಗ ಇದೇ ತಿಂಗಳ 31ನೇ ತಾರೀಖನ್ನ ಅಂತಿಮ ಗಡುವು ಅಂತ ಘೋಷಿಸಿದೆ. 31ನೇ ತಾರೀಕಿನ ಒಳಗೆ ಆಸ್ತಿಯ ವಿವರಗಳನ್ನ ಘೋಷಣೆ ಮಾಡದೇ ಇದ್ರೆ ಅಂಥ ಸರ್ಕಾರಿ ನೌಕರರು ತಮ್ಮ ಸಂಬಳವನ್ನು ಕಳ್ಕೋತಾರೆ. ಅಂದರೆ ಅವರಿಗೆ ಆಗಸ್ಟ್ ತಿಂಗಳ ನಂತರ ಸಂಬಳ ಕೂಡ ಕೈ ಸೇರೋದಿಲ್ಲ. ಇನ್ನು ಸರ್ಕಾರ ಹೀಗೆ ಘೋಷಣೆ ಮಾಡ್ತಾ ಇರೋದು ಪ್ರತಿಪಕ್ಷಗಳ ವಿರೋಧಕ್ಕೆ, ಆಕ್ಷೇಪಕ್ಕೆ ಕೂಡ ಕಾರಣವಾಗ್ತಾ ಇದೆ. ಅವರು ಆಸ್ತಿ ಘೋಷಣೆಯನ್ನು ವಿರೋಧಿಸ್ತಾ ಇಲ್ಲ, ಬದಲಿಗೆ ಸರ್ಕಾರಿ ನೌಕರರಿಗೆ ಇಷ್ಟೊಂದು ಬಾರಿ ಗಡುವನ್ನು ಯಾಕೆ ಕೊಟ್ಟಿದ್ದು ಅಂತ ಕೇಳ್ತಾ ಇದ್ದಾರೆ. 2017ರಿಂದ ಅಲ್ಲಿ ಯೋಗಿ ಸರ್ಕಾರ ಇದೆ, ಆಗ ಮಾಡದೇ ಇರೋದನ್ನ ಈಗ ಯಾಕೆ ಮಾಡ್ತಾ ಇದ್ದೀರಿ ಅಂತ ಪ್ರತಿಪಕ್ಷಗಳು ಕೇಳ್ತಾ ಇವೆ. ಇನ್ನು ನಮಗಿಂತ ಮೊದಲು ನೀವಿದ್ರಲ್ಲಪ್ಪ, ನೀವ್ಯಾಕೆ ಇದನ್ನು ಮಾಡಲಿಲ್ಲ ಅಂತ ಇವರು ಅವರನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅದು ಒಂದು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗುತ್ತೆ. ಇದು ನಮ್ಮಲ್ಲಿ ಇದ್ದಿದ್ದೆ, ಅವಾಗ ಯಾಕೆ ಮಾಡಲಿಲ್ಲ ಅನ್ನೋ ಬದಲು ಈಗಾದರೂ ಮಾಡ್ತಿದಾರಲ್ಲ ಅಂತ ನಾವು ಖುಷಿ ಪಡಬೇಕು ಅಷ್ಟೇ. ಗೆಳೆಯರೆ, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ವರದಿಯ ಪ್ರಕಾರ ಭಾರತ ಕರಪ್ಷನ್ ಇಂಡೆಕ್ಸ್ ಅಲ್ಲಿ 180 ದೇಶಗಳ ಪಟ್ಟಿಯಲ್ಲಿ 93ನೇ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗೆ ಭ್ರಷ್ಟಾಚಾರ ನಿಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ವಿಭಾಗಗಳಲ್ಲಿ 100 ಅಂಕಗಳಿಗೆ 2023ರಲ್ಲಿ ಭಾರತ ಪಡ್ಕೊಂಡಿರುವುದು 39 ಅಂಕಗಳು. ಅದು ಕೂಡ 2012-13ಕ್ಕೆ ಹೋಲಿಕೆ ಮಾಡಿದರೆ ಆ ನಂತರದ ಕಾಲಾವಧಿಯಲ್ಲಿ ಭಾರತ ಇದ್ದುದರಲ್ಲೇ ಸ್ವಲ್ಪ ಹೆಚ್ಚು ಅಂಕಗಳನ್ನು ಗಳಿಸ್ಕೊಳ್ತಾ ಹೋಗ್ತಾ ಇದೆ. ಇಲ್ಲಿ ಅವರದ್ದೇ ಒಂದು ಚಾರ್ಟ್ ಇದೆ ನೋಡಿ. 2012 ಮತ್ತು 13ರಲ್ಲಿ ಭಾರತಕ್ಕೆ 36 ಅಂಕಗಳು ಸಿಕ್ಕಿದ್ವು. 2014ರಲ್ಲಿ 2 ಅಂಕಗಳು ಹೆಚ್ಚಿಗೆ ಆಗಿ ಅದು 38ಕ್ಕೆ ಏರಿಕೆ ಆಯಿತು. 18 ಮತ್ತು 19ರಲ್ಲಿ 41 ಅಂಕಗಳನ್ನು ಗಳಿಸಿದ್ದ ಭಾರತ ಈ ಬಾರಿ ಅಂದರೆ 2023ರಲ್ಲಿ 39 ಅಂಕಗಳಿಗೆ ಕುಸಿತವನ್ನು ಕಂಡಿದೆ. ಇನ್ನು 24ರ ವರದಿ ಇನ್ನೂ ಬರಬೇಕಿದೆ. ನಮ್ಮಲ್ಲಿ ಜನಧನ ಖಾತೆ, ಫಲಾನುಭವಿಗಳ ಖಾತೆಗೆ ಹಣ ನೇರ ವರ್ಗಾವಣೆ ಮುಂತಾದವುಗಳ ಮೂಲಕ ಒಂದಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಕಡಿಮೆ ಆದಂತೆ ಕಾಣಿಸಿದ್ರೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿನ ಲಂಚಾವತಾರ ಏನೂ ಕಡಿಮೆ ಆಗಿಲ್ಲ. ಅದನ್ನು ಸಂಪೂರ್ಣವಾಗಿ ನಿಲ್ಲಿಸೋದಕ್ಕೆ ಸಾಧ್ಯ ಆಗದೇ ಇರಬಹುದು, ಆದರೆ ಡಿಜಿಟಲೈಸೇಷನ್ನ ಮೂಲಕ ಇನ್ನಷ್ಟು ಕಡಿಮೆ ಮಾಡೋದಕ್ಕಂತೂ ಸಾಧ್ಯ ಆಗುತ್ತೆ. ಆದರೆ ನಮ್ಮಲ್ಲಿ ಆ ಪ್ರಯತ್ನಗಳಿಗೆ ವೇಗ ಸಿಗ್ತಾ ಇಲ್ಲ ಅಷ್ಟೇ. ಇನ್ನು ಭಾರತವನ್ನು ಹೊರತುಪಡಿಸಿ ಕೂಡ ಬೇರೆ ಬೇರೆ ದೇಶಗಳ ವಿಷಯದಲ್ಲಿ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಏನು ಹೇಳುತ್ತೆ ಅನ್ನೋದನ್ನು ನೀವು ನೋಡಬೇಕು ಅಂದ್ಕೊಂಡ್ರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ನೋಡಬಹುದು. ಇದು ಗೆಳೆಯರೆ, ಉತ್ತರ ಪ್ರದೇಶದ ಸರ್ಕಾರ ತನ್ನ ನೌಕರರಿಗೆ ಆಸ್ತಿ ಘೋಷಣೆ ಮಾಡೋದಕ್ಕೆ ಕೊಡ್ತಾ ಇರುವ ಅಂತಿಮ ಗಡುವಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.